ಹಾಯ್, ಗುಡ್ ಮಾರ್ನಿಂಗ್. ಏನೋ ಕೆಲಸ ಮಾಡಿಲ್ಲ, ಬಟ್ ಕೆಲವೊಂದು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಡೀಪ್ ಕ್ಲೀನ್ ಮಾಡೋಣ ಅಂತ. ಆಲ್ಮೋಸ್ಟ್ ಮಾಡ್ತಾ ಇರ್ತೀವಿ, ಬಟ್ ನೋಡಿ. ಹಲೋ, ವಾಟ್ ಆರ್ ಯು ಡೂಯಿಂಗ್? ಏನು ಮಾಡ್ತಿದ್ಯಾ? ಸನ್ನಿ, ಬಾರೆ ಇಲ್ಲಿ, ಬಾರೆ. ಮುಖ ನೋಡ್ಕೊಳ್ಳಿ ಹೆಂಗೈತೆ ನಿಂದು. ಬಾರೆ ಇಲ್ಲಿ ಚಿಂಪು, ಕಮ್ಮಿಯರ್. ಬಾರ ರಶ್ಮಿ, ಬರಲ್ಲ. ಬನ್ನಿ ಬಾಮ್ಮ, ಒಳಗಡೆ ಹೋಗೋಣ. ಬರ್ರಿ ಬರ್ರಿ ಬರ್ರಿ. ಬಟ್ಲಿಟ್ಕೊಂಡು ಯಾರಪ್ಪ ಓಡಾಡ್ತಿದ್ದು ಬೆಳಗ್ಗೆನ? ಎಲ್ಲ ಕ್ಲೀನ್ ಮಾಡೋಣ. ಇದೆಲ್ಲನ ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟ್ ತಿಂಡಿ ತಿನ್ನೋಣ. ಎಸ್, ಎಲ್ಲ ಕ್ಲೀನ್ ಮಾಡಬೇಕು. ಸೊ ಎಲ್ಲ ಕ್ಲೀನ್ ಮಾಡಿ, ಇದೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜು ಕ್ಲೀನ್ ಮಾಡೋಣ ಅಂತ. ಸೊ ಇದು ಕ್ಲೀನ್ ಮಾಡೋಣ. ವಾಟರ್ ಈ ತರಲೆ ಏನು ಮಾಡ್ತಿದ್ಯಾ? ಗಂಟೆ ಆಗಿದೆ, ಗೊತ್ತಿಲ್ಲ. 11 ಗಂಟೆ ಸಮಥಿಂಗ್, 11 ಗಂಟೆ ಆಗ್ತಾ ಇದೆ. ಇನ್ನು 11 ಗಂಟೆ ಆಗಿಲ್ಲ. ಸೊ ನಂದು ತಿಂಡಿ ಟೈಮ್. ಆ್ಯಕ್ಚುಲಿ ನಾನು ಮೊಟ್ಟೆ ಬಿರಿಯಾನಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಕೋಲಮ್ ರೈಸ್ ಅನ್ಕೋತೀನಿ, ಗೊತ್ತಿಲ್ಲ. ಸ್ವಲ್ಪ ದಪ್ಪ ಇದೆ. ನಿನ್ನೆ ಎಲ್ಲ ನಾನ್ ವೆಜ್ ಇತ್ತು, ಇವತ್ತು ಕೂಡ ಮೊಟ್ಟೆ ಬಿರಿಯಾನಿ. ಬೇಗ ಆಗಲಿ ಅಂತ ಇದು ಮಾಡ್ತಾ ಇರೋದು. ಸೊ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ನನಗೆ ಸ್ಪೋಕನ್ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡೋದು, ಅದು ಮತ್ತು ಕೆಲವೊಂದು ಇದು ಮ್ಯಾನಿಫೆಸ್ಟೇಷನ್ ಏನೋ ಬರೀತಾ ಇದ್ದೀನಿ, ಅದು ಸ್ವಲ್ಪ ಕಂಪ್ಲೀಟ್ ಮಾಡಿ ಆಮೇಲಿಂದ. ಆ್ಯಕ್ಚುಲಿ 3 ಟೈಮ್ಸ್ ಬರೀಬೇಕು ಅಂತಾರೆ, ಬಟ್ ನಾನು 1 ಟೈಮಲ್ಲೇ ಬರೀತಿದ್ದೀನಿ. ಓಕೆ, ನೋಡೋಣ. ಬೆಳಿಗ್ಗೆ 3 ಟೈಮು, ಮಧ್ಯಾಹ್ನ 3 ಟೈಮು, ಮಧ್ಯಾಹ್ನ 6 ಟೈಮು, ನೈಟ್ ಟೈಮ್ಸ್ ಬರೀತೀನಿ. ನಾನು ಒಂದೇ ಸಲ ಬರೋದ್ರೆ ಆ್ಯಕ್ಚುಲಿ ಈವ್ನಿಂಗೇ ಬರೀತಾ ಇದ್ದೆ. ಮಾರ್ನಿಂಗ್ ಟೈಮ್ ಬರೆಯೋಕ್ಕಾಗೋದಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಬರೆದ್ಬಿಟ್ಟೋದು, ಮತ್ತು ಸ್ವಲ್ಪ ಇಂಗ್ಲೀಷ್ ಗ್ರಾಮರು ಮತ್ತು ಒಂದು ಬುಕ್ ಓದ್ತಾ ಇದ್ದೀನಿ. ಅದು ಸ್ವಲ್ಪ ಓದಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಕೆಲಸ ಮೀನ್ಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಷ್ಟೇ. ಅಡುಗೆ ಮಾಡೋದು ಸ್ವಲ್ಪ ಕ್ಲೀನಾಗಿರುತ್ತೆ, ಮತ್ತು ಫ್ರಿಜ್ಜೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇದು ಮಾಡೋಣ ಅಂತ. ಅದಕ್ಕೆ ತಲೆನೂ ಕೂಡ ಸುಮ್ಮನೆ ಹಿಂದಕ್ಕೆ ಬಚ್ಕೊಂಡಿದ್ದೀನಿ, ಮತ್ತು ಮುಖ ತೊಳ್ಕೊಂಡಿರೋದು, ಬಟ್ಟೆ ಏನೂ ಇಟ್ಟಿಲ್ಲ. ಕಿವಿಗಂತೂ ನಾನು ಇಲ್ಲೇ ಇಷ್ಟೊಂದು ಇಟ್ಟಿದ್ದೀನಿ. ಇದು ಜಾಸ್ತಿ ದೊಡ್ಡದಾಯಿತು, ಇಲ್ಲಿ ಇಟ್ಕೊಂಡಿಲ್ಲ ಅಷ್ಟೇ. ಬಟ್ಟೆ ನನಗೆ ಹ್ಯಾಂಗಿಂಗ್ಸ್ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಫುಲ್ ಚಿಕ್ಕದಾಗಲಿ ಹ್ಯಾಂಗಿಂಗ್ಸ್ ಒಂದು ಚಿಕ್ಕದಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಸ್ಟಡ್ಡಿಕ್ಕಂದರೆ ನನಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನನ್ನ ಅನಿಸಿಕೆ, ಗೊತ್ತಿಲ್ಲ. ಇವಾಗಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿವಸ ವ್ಲಾಗ್ ಮಾಡೋಕ್ಕಾಗಿಲ್ಲ, ಗೊತ್ತಿಲ್ಲ ಯಾಕಂತಂದರೆ ಇವತ್ತು ಸ್ವಲ್ಪ ಇಮೇಲ್ ಪ್ರೊಟೆಕ್ಟಿವ್ ಆಗಿರೋಣ, ಮತ್ತು ಸ್ಕಿಲ್ಸ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಇದು ಮಾಡೋಣ ಅಂತ, ಫೋಕಸ್ ಮಾಡೋಣ ಅಂತ. ನಾರ್ಮಲಾಗಿ ಇದ್ದಿದ್ದೆ ಕ್ಲೀನಿಂಗು ಎಲ್ಲನ. ಸೊ ಅದ್ರ ಜೊತೆ ಜಾಸ್ತಿ ಟೈಮ್ ಫಸ್ಟ್ ಇದು ಕೊಟ್ಟು ಆಮೇಲೆ ಕ್ಲೀನಿಂಗಿಗೆ ಟೈಮ್ ಕೊಡೋಣ ಅಂತ. ನೆನ್ನೆ ಅಂದರೆ ಕ್ಲೀನ್ ಮಾಡ್ತಾ ಇರ್ತೀವಿ, ಬಟ್ ಒಂದು ವಾರಕ್ಕೊಂದ್ಸಲ ಒಂದು ಸ್ವಲ್ಪ ಧೂಳೆಲ್ಲ ಇದು ಮಾಡ್ಕೊತಾ ಇದ್ರೆ ನೀಟಾಗಿರುತ್ತೆ. ಹಂಗೆ ನೀಟಾಗಿರಬೇಕು. ಮತ್ತು ನನಗೆ ಅಂತ ಅಂದರೆ ಯಾರಾದರೂ ಬಂದಾಗ ಅವರು ಮೀನ್ಸು ಈಗ ನಾನೇ ಕೆಲಸ ಮಾಡ್ತಿದ್ದೆ, ನಾನು ಒಬ್ಬಳೇ ಮಾಡ್ತಾ ಇರಬೇಕು, ಮತ್ತು ನನ್ನ ವಸ್ತುಗಳೆಲ್ಲ ನಾನೊಬ್ಬಳೇ ಎತ್ತಿಡೋ ಥರ ಇರಬೇಕು. ಸೊ ಯಾವ ಥರ ಹೇಳೋದು, ಈಗ ನಾನು ಅಲ್ಲಿ ವಸ್ತು ಇಟ್ಟಿರ್ತೀನ, ಅಲ್ಲಿ ಯಾರು ಕೂಡ ಬಂದು ಅಲ್ಲೇ ಪದೇ ಪದೇ ಚೇಂಜ್ ಮಾಡ್ತಾಯಿದ್ರೆ ನನಗೆ ಅದಿಷ್ಟ ಆಗೋಲ್ಲ. ಸೊ ಆ ಥರ ಮಾಡ್ತಾಯಿದ್ರೆ ನಾನು ಜಾಸ್ತಿ ಒಂದ್ಸಲ 2 ಸಲ ಕ್ಲೀನ್ ಮಾಡ್ತೀನಿ, ಬಟ್ ನಾನು ನಾರ್ಮಲಾಗಿ ಮಾಡ್ತೀನಲ್ಲ. ಸೊ ನಾನೊಬ್ಬಳೇ ಇದ್ದಾಗ ಸೊ ಆ ಥರ ಅಷ್ಟೊಂದು ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಅಲ್ಲೂ ಇಲ್ಲೂ ಮಿಸ್ಪ್ಲೇಸ್ ಮಾಡ್ತಾನೆ ಇರ್ತಾರೆ, ಅದಕ್ಕೆ ನಂಗೆ ಅದು ಆ ಥರ ಮಿಸ್ಪ್ಲೇಸ್ ಆಗ್ತಾಯಿದ್ರೆ ಬೇಜಾರಾಗುತ್ತೆ. ಅದಕ್ಕೆ ಮತ್ತು ಇನ್ನೊಂದು, ನಾನು ಮಾಡಿರೋದನ್ನ ಓಕೆ ಗೈಡ್ ಮಾಡಲಿ ನೀನು ಈ ಥರ ಮಾಡಬೇಕು ಅಂತ, ಬಟ್ ನಾನು ಮಾಡಿರೋದನ್ನು ಕೂಡ ಮತ್ತೆ ಅವರು
ಏನು ಹೇಳ್ತಾರೆ ಮತ್ತೆ ರೀಪ್ಲೇಸ್ ಎಲ್ಲ ಮಾಡ್ತಿರ್ತಾರಲ್ಲ, ಅವುಗಳು ಕೂಡ ನಂಗೆ ಬೇಜಾರಾಗುತ್ತೆ. ನನ್ನ ಆರ್ಗನೈಸೇಷನ್ ಒಂಥರ ಇರ್ತೈತೆ. ಬಟ್ ನನಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಸೊ ಇದು ನಂದ ಮನೆ ಅಂದರೆ ನನ್ನದೇ ಮನೆ ಆಗಿದ್ದರೆ ನನಗಿಷ್ಟ ಬರೋ ಥರ ಇಟ್ಕೋಬೋದು. ಬಟ್ ಇದು ಆ ಥರ ಫೀಲ್ ಬರುತ್ತೆ. ಅಂದರೆ ನಂದು ಅಂತಲ್ಲ, ಬಟ್ ನಮ್ಮದು ಅಂದರೆ ನಂದು, ನನ್ನ ಗಂಡಂದು. ಸೊ ಆ ಮನೆ ಆದರೆ ನಮಗೆ ನಮ್ಮ ಅಭಿರುಚಿಗೆ ಅನುಗುಣವಾಗಿ ನಾವು ಡೆಕೋರೇಟ್ ಮಾಡ್ಕೋಬೋದು. ಬಟ್ ಈಗ ನಮ್ಮಮ್ಮ ಮನೆ ಆಗ್ಬೋದು, ಅಥವಾ ನಮ್ಮ ಅಂದರೆ ಅವ್ರು ಕಟ್ಸಿರೋದು ಮನೆ, ಅಂದರೆ ಅವರು ನನ್ನ ಗಂಡ ಅವ್ರ ಅಪ್ಪ ಅಮ್ಮ ಕಟ್ಸಿರೋ ಮನೆ ಆಗಲಿ, ಅಥವಾ ಅವ್ರ ಅಮ್ಮರು ಕಟ್ಸಿರೋದು ಮನೆ ಆಗಲಿ, ಅಥವಾ ನಮ್ಮಮ್ಮ ನಮ್ಮ ಅಪ್ಪರು ಕಟ್ಸಿರೋ ಮನೆ ಆಗಲಿ, ಸೊ ಅದೆಲ್ಲ ಅವ್ರದ್ದು. ಸೊ ಆ್ಯಕ್ಚುಲಿ ಅವ್ರು ನಮಗೆ ಕೊಡ್ತಾರೆ ಅಂತ ಬೇಸಿಕಲಿ ಹೇಳಿದ್ರು. ಬಟ್ ನಮ್ಮ ಅಭಿರುಚಿಗೆ ತಕ್ಕನಾಗೆ ನಾವು ಕಟ್ಟಿಸ್ಕೋಬೇಕು. ಮೀನ್ಸ್ ನಮಗೆ ಈ ಥರನೇ ಡಿಸೈನ್ಸ್ ಮೀನ್ಸ್ ಇದೇ ಥರ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಅದೇ ಥರ ಅಂದರೆ ಈ ಗೋಡೆ ಅಂದರೆ ಈ ಥರ ಸ್ಟ್ಯಾಚ್ಯೂ ಅದೆಲ್ಲ ಆ ಥರ ಆಸೆ ಇರುತ್ತಲ್ಲ. ಸೊ ಆ ಥರ ಅಭಿರುಚಿ, ನಮ್ಮ ಅಭಿರುಚಿ ಬೇರೆ, ಅವರು ಹಿಂದಿನ ಕಾಲದವ್ರ ಅಭಿರುಚಿ ಬೇರೆ. ಅವ್ರಿಗೆ ಏನಂತಾರೆ ವಾಸ್ತುನೂ ನೋಡ್ಬೋದು, ಬಟ್ ವಾಸ್ತು ಜೊತೆಗೆ ಕೆಲವೊಂದು ಡೆಕೋರೇಷನ್ಸ್ ಮೀನ್ಸ್ ಮನೆ ಡಿಸೈನಿಂಗ್ ಆಗಿರ್ಬೋದು, ಮತ್ತು ಇಂಟೀರಿಯರ್ ಆಗಿರ್ಬೋದು, ನಮ್ಮ ಕಲ್ಪನೆ, ನಮ್ಮ ಕನಸು ಅದ್ರ ರಿಲೇಟೆಡ್ ಇದ್ದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಂಗೆ ಬರುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಅದಕ್ಕೆಲ್ಲ ಒಂದು ಮನೆ ಕಟ್ಟಿಸ್ತೀವಿ ಅಂತಂದರೆ ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಅಷ್ಟು ಈಸಿ ಇಲ್ಲ. ಅದಕ್ಕೆ ಎಷ್ಟು 20-30 ವರ್ಷಗಳು ಸೇವಿಂಗ್ಸ್ ಎಲ್ಲ ಅಂದರೆ ಎಲ್ಲಿ ಓದೇ ಖರ್ಚು ಮಾಡ್ತಾರೋ ಆ ಥರ ಎಲ್ಲ ವೇಸ್ಟೇಜ್ ಮಾಡ್ದಲೆ ಆ ಥರ ಕುಡಿಕೊಂಡಿರೋರಿಗೆ ಮನೆ ಕಟ್ಸೋಕ್ಕಾಗೋದು. ಮೇ ಬಿ ಇಟ್ ಕಮ್ ಟ್ರೂ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್ಸ್ ಅಷ್ಟೇ. ತುಂಬ ಟೈಮ್ ತಗೊಳುತ್ತೆ, ತುಂಬ. ಏನು ಆ್ಯಕ್ಚುಲಿ ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ಗೂ ಒಂದು ಆಸೆ ಇರುತ್ತೆ, ನಮಗೆ ಅಂತ ಒಂದು ಸುಂದರವಾದ ಮನೆ ಇರಬೇಕು. ನಮ್ಮದು ನಮ್ಮ ಮತ್ತು ನಮ್ಮ ಮಕ್ಕಳು, ನಮ್ಮ ಜನ್ರೇಷನ್ ವಾಟೆವರ್. ಬಟ್ ಇಷ್ಟು ಅಂತ ಇರುತ್ತೆ, ನಮ್ಮದು ನಮ್ಮ ಮನೆ ಮಕ್ಕಳು ಅಥವಾ ನಮ್ಮ ಪರಿವಾರ, ಅವ್ರ ಜೊತೆ ಎಲ್ಲ ನಾವು ಒಂದು ಸ್ವಂತ ನಮ್ಮ ಶ್ರಮದಲ್ಲಿ ಕಟ್ಟಿಸಿ, ಮತ್ತು ನಮ್ಮ ಮಕ್ಕಳಿಗೊಂದು ಭವಿಷ್ಯ. ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ದು ಇದೆ. ನಾವೊಂದು ಮನೆ ಕಟ್ಟಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ಸ್, ಮತ್ತು ಅವರು ಮದುವೆ ಮಾಡೋದು, ಅವ್ರ ಲೈಫ್ನ ಸ್ವಲ್ಪ ಸೆಟಲ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಎಲ್ಲರದ್ದು. ಸೊ ಆ ಥರ ಇರುತ್ತೆ. ಸೊ ಅದಕ್ಕೆ ಸುಮ್ಮನೆ ಕನ್ಸ್ಕೊಳ್ತಾ ಇದ್ರೆ ಯಾವುದೂ ಆಗೋದಿಲ್ಲ. ನಮ್ಮ ಸ್ಕಿಲ್ಸ್ ಇಲ್ಲ ಅಂತಂದರೆ ಬೆಂಗಳೂರಲ್ಲಿ ಸರ್ವೈವಲ್ ಆಗೋಕ್ಕಾಗಲ್ಲ. ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ಹೆಣ್ಮಕ್ಳಿಗಂತೂ ಇದ್ದೇ ಇರುತ್ತೆ ಅದೆಲ್ಲ ಕ್ಲೀನಿಂಗು. ಅದನ್ನು ಸ್ವಲ್ಪ ಮಟ್ಟಕ್ಕೆ ಸೈಡಲ್ಲಿಟ್ಟು ಫಸ್ಟ್ ಪ್ರಿಯಾರಿಟಿ ಇದು ಕೊಟ್ಟು, ಅಂದರೆ ಕ್ಲೀನಿಂಗ್ ಅಂತಂದರೆ ನಾರ್ಮಲಾಗಿ ಡೀಪ್ ಕ್ಲೀನಿಂಗ್ ಎಲ್ಲ ಇರುತ್ತೆ, ಬಟ್ ಅದನ್ನು ಒಂದು ಸ್ವಲ್ಪ ಫಸ್ಟ್ ಪ್ರಿಯಾರಿಟಿ ಸ್ಕಿಲ್ಸಿಗೆ ಕೊಟ್ಟು, ಆಮೇಲೆ ಸೆಕೆಂಡ್ ಪ್ರಿಯಾರಿಟಿ ಅದಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಕ್ಲೀನಿಂಗ್ ಅಂತೂ ನೆವರ್ ಎಂಡಿಂಗ್ಸ್ ರೂಲ್ಸ್, ಅದು ಯಾವಾಗಲೂ ಇದ್ದೇ ಇರುತ್ತೆ. ನನಗೆ ಏನು ಹೇಳೋದು ಗೊತ್ತಾ, ನಮ್ಮ ಹತ್ರ ದುಡ್ಡಿದ್ರೆ, ನಮ್ಮ ಹತ್ರ ನಾವು ಅರ್ನಿಂಗ್ ಮಾಡ್ತಾಯಿದ್ರೆ ನಾವು ಒಂದು ಸ್ವಲ್ಪ ಕೆಲಸದಾರಾದರೂ ಇಟ್ಕೋಬೋದು. ಇನ್ ಕೇಸ್ ನಾವು ಅದನ್ನೇ ಮಾಡ್ಕೊಂಡು ನಮ್ಮ ಹತ್ರ ಅರ್ನಿಂಗ್ಸ್ ಇಲ್ಲ, ಫ್ಯೂಚರ್ ಇಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಮೀನ್ಸ್ ಅಂದರೆ ಕೆಲಸ ಮಾಡೋದು ತಪ್ಪು ಅಂತಲ್ಲ, ಬಟ್ ಅದಕ್ಕೆ ಇವಾಗ ಫಸ್ಟ್ ಪ್ರಿಯಾರಿಟಿ ಯಾವುದು ಕೊಡಬೇಕು ಅದಕ್ಕೆ ಕೊಡೋದು ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ, ಜಾಸ್ತಿ ಮಾತಾಡ್ತಿದ್ದೀನಿ. ಬೈ, ಆಮೇಲೆ ಸಿಗ್ತೀನಿ. ಹಾಲಾಗ್ತೀನಿ, ಬರಮ್ಮ ಹಾಲಾಗ್ತೀನಿ. ಬಾ ಹಾಲಾಗ್ತೀನಿ. ಬಾ ಇಲ್ಲಿ ಬಾ, ಹಾಲಾಗ್ತೀನಿ. ಬಟ್ಲು ತಗೋಬಾ, ಬಾ ಬಟ್ಲು ತಗೋಬಾ, ಹಾಲಾಗ್ತೀನಿ. ಬಾರೇ, ಬಟ್ಲು ತಗೋಬಾ. ಓ ಸಣ್ಣ ಟೆರಿ, ಬಟ್ಲು ತಗೋಬಾ. ಟೆರಿ ಕ್ಯೂಟಿ ಪಾಯ್ ಅಲ್ಲ ಮಲ್ಕೊಳ್ಳೋದು.
ಅಲ್ಲ ಮಲ್ಕೊಳ್ಳೋದು ನೀನು? ವೆರಿ ಶಿ ಅಲ್ಲಿ ಚ ಹಂಗಾರೆ ಚಳಿ ಆಗ್ತೈತೆ ಕಂದ. ಅಮ್ಮ ಅಮ್ಮ ಚೇರು ಹೊರಗಡೆ ಹೋಗಲ್ಲ ನೀನು? ಹೋಗಲ್ಲ ಹೊರಗಡೆ? ಅದ್ರ ಮೇಲೆ ಮಲ್ಕೊಳ್ಳೋದು, ಅದ್ರ ಮೇಲೆ ಮಲ್ಕೊಳ್ಳೋದು ನೀವು? ತಮಗೆ ಇನ್ನೂ ನಿದ್ದೆ ಆಗಿಲ್ವಾ? ಹಾಂ ಓಯ್ ನೈರಾ ನಿದ್ದೆ ಆಗಿಲ್ವಾ ನಿಮಗೆ? ನಿಮಗೂ ನಿದ್ದೆ ಆಗಿಲ್ವಾ ಇನ್ನೂ? ಹಗ್ಲೊತ್ತೆಲ್ಲ ನಿದ್ದೆ ಮಾಡಿ ನೈಟೆಲ್ಲ ಆಟ ಆಡೋದು. ಒಬ್ಬ ಊಟ ತಿಂದ್ರಾ? ಹಾಲು ಕುಡಿ ಬಾ. ಇಳಿ ಸರಿ, ನೀನು ಹಾಲೇ ಕುಡಿಬೇಕು. ಇನ್ನು ನೀರಿಕ್ಕಲ್ಲ ನಿನಗೆ, ಆವಾಗ ಅಭ್ಯಾಸ ಆಗುತ್ತೆ. ಯಾರೋ ನೀನು ಮುಖ ತೊಳ್ಕೊಂಡಿಲ್ಲ, ಏನಿಲ್ಲ. ಕಣ್ಣಲ್ಲಿ ನೋಡು, ಕಣ್ಣು ನೋಡು. ನಿನ್ನ ಮುಖ ತೊಳೆಯೋದೇ ನಾನು ನೋಡಲ್ವಲ್ಲ. ಅಮ್ಮ ಕ್ಲೀನ್ ಮಾಡಲ್ಲ ಹಂಗಾರ? ಗಂತಿ ಕೂದು ನನಗೆ ಹಂಗಲ್ಲಿ ಚಿಮ್ಮ ಬಾಬಾ. ಜಂಪ್ ಚಿನ್ನ ಸರಿ. ನೈರಾ ಬಾ ಹೊರಗಡೆ ಹೋಗೋಣ. ಬಾ ಹೊರಗೋಡು, ಇಳಿ ಬಾ ಹೊರಗೆ ಹೋಗೋಣ. ಅಮ್ಮ ಬಾ ಹೊರಗೆ ಹೋಗೋಣ. ಬಾ ಕಂದ, ಬಾಮ್ಮ ಬರ್ತೀಯಾ ನೀನು? ಸರಿ ಬರ್ತೀಯಾ? ಬಾ ಇಳಿ, ಜಂಪ್ ಬಾ. ನಾನು ತಿಂಡಿ ತಿನ್ನಬೇಕು. ಜಂಪ್ ನೀನು ತಿನ್ಬಾ. ಬಾಯ್. ಗಂಟವರೆಗೂ ಎಲ್ಲ ಫಿಲ್ ಮಾಡಿ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ. ಇದನ್ನ ಓದ್ಬಿಟ್ಟು ಆಮೇಲಿಂದ ಸಿಗ್ತೀನಿ. ಓಕೆ, ಬಾಯ್. It was a quite interesting biography. I'm glad to hear that. Exploring different perspectives can be really enriching. If you ever want to discuss more about it or anything else, feel free to reach out. Okay, I will reach out. Alright, take care. If you ever want to chat again, I'm here. Enjoy the rest of your day. Okay, I did not read all the biography of the Adolf Hitler. If I read all those of things, I will let you know what is ideology, what gone through his life, what is impacting his life, especially shaping his futures. That sounds like a plan. Take your time with it and feel free to share your thoughts whenever you're ready. Happy reading. Until it reaches the sun. Your consistency is your silent rebellion against doubt. It's your quiet revolution. It's your way of saying, no matter how long this takes, I will not abandon myself. Don't chase intensity for applause. Embrace consistency for peace. Because when you are consistent, you build trust with yourself. And that trust becomes your power. It becomes the reason you rise every morning and show up for your dreams, even when the world isn't watching, even if the path isn't clear. And slowly, beautifully, the results come, not as explosions, but as gentle shifts. Your energy changes, your confidence grows, your life bends quietly toward the version of you that you were always meant to be. Let the world run wild with bursts of passion. Let others chase the next big thing. You, my friend, stay rooted. Stay steady. Because consistency is not about perfection. It's about commitment. It's about showing up again and again and again.
with love, with purpose, with courage. And when you do that, you don't just change your habits, you change your identity. You become the person who does not quit. You become the person who finishes what they start. And in a world full of distractions, that is your greatest strength. There will be days when your dreams feel 1,000 miles away. Days when the path is so foggy you can barely see the next step, let alone the destination. And it's in those moments when doubt whispers the loudest that you must choose to keep investing in your dreams. Even when they seem distant, even when they feel impossible. Especially when no one else understands why you are still holding on. Dreams are not fragile, they are resilient. But they need your belief. They need your daily investment of time, energy, faith, even when the evidence of success is nowhere in sight. So many people give up not because they lack the talent or the heart, but because they stop believing when things get quiet. They expect dreams to move fast, to show immediate reward. But real dreams, the ones worth living for, often require you to work in silence for a long time before they shout their presence to the world. You must be willing to build when no one is alive, to sow seeds even when the soil looks barren, to show up when you are the only one who can see the vision. Because the distance you feel today is only temporary, the breakthrough is closer than you think. You see, investing in your dreams is not about grand gestures or dramatic moments. It's about the simple, repeated choice to honor what's inside of you. It's about writing a single page when you feel uninspired. It's about practicing your craft when no opportunity is knocking. It's about preparing yourself quietly for a life you believe you are worthy of living. The world may not reward you right away, but the reward isn't just the destination, it's who you become on the journey. One of the greatest lies you will ever hear is that if it doesn't happen fast, it's not meant for you. But dreams are not microwavable. They are handcrafted, they are earned through resilience, patience, and relentless hope. And sometimes the most powerful thing you ಹಾಯ್, ಇಷ್ಟೆಲ್ಲ ಆದಮೇಲೆ ನಾನು ಎಲ್ಲ ಕ್ಲೀನ್ ಮಾಡೋಣ ಅಂತ. ಆ್ಯಕ್ಚುಲಿ ಡೀಪ್ ಕ್ಲೀನ್ ಮಾಡೋದಕ್ಕೆ ಆಲ್ಮೋಸ್ಟ್ ನಾನು 6:20 6:30 ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ. ಸಾರಿ, 6:20 ಅಲ್ಲ, 4:45 ಸ್ಟಾರ್ಟ್ ಮಾಡಿದ್ದು. ಅಂದರೆ ಒಂದು ಸ್ವಲ್ಪ ಇದೆಲ್ಲ ಸ್ಟಾರ್ಟ್ ಮಾಡಿದ್ದು. ಅಂದರೆ ಎಲ್ಲ ನಾನು ನೀಟಾಗಿ ಇದೆಲ್ಲ ಅಷ್ಟು ಗಲೀಜಾಗಿರಲಿಲ್ಲ. ಅವಾಗ ಒಂದು ಸಲ ತೊಳೆದಿದ್ವಿ, ಒಂದು 3 months ಬ್ಯಾಕ್, ಮಾರ್ಚಲ್ಲಿ ಒಂದು ಸಲ ತೊಳೆದಿದ್ವಿ. ಅದಾದಮೇಲೆ ಇವಾಗ ಒಂದು ಸಲ ಎಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ. ಅಂದರೆ ಫ್ರೀಯಾಗಿದ್ದೆ ಅಂತಂದರೆ ಎಲ್ಲ ಆಲ್ಮೋಸ್ಟ್ ಒಂದು ಕಡೆಯಿಂದ ನಾನು ಕ್ಲೀನಾಗಿ ಇಟ್ಕೋತೀನಿ. ಸೊ ಇವತ್ತು ಅಡುಗೆ ಮನೆ ಆಗಿದೆ. ಹಾಲು ಮತ್ತು ಅಲ್ಲಲ್ಲಿ ಸ್ವಲ್ಪ ಧೂಳೆಲ್ಲ ಗುಡಿಸಿ, ಅಂದರೆ ಹಿಂಗೆ ಅಂತಂದರೆ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ. ಇಟ್ ಮೀನ್ಸ್ ಫ್ಯಾನು ಎಲ್ಲನ ಕ್ಲೀನ್ ಮಾಡ್ತಾಯಿರ್ತೀವಿ, ಬಟ್ ವಾರಕ್ಕೊಂದ್ಸಲಿ ಗಲೀಜಾಗ್ತಾನೆ ಇರ್ತೈತೆ, ಕ್ಲೀನ್ ಮಾಡಬೇಕು. ಅಡುಗೆ ಮನೆ ಒಂದು 2 ತಿಂಗಳಿಗೆ ಒಂದ್ಸಲಿ ಈ ಥರ ಡೀಪ್ ಕ್ಲೀನ್, ಅಂದರೆ ಕ್ಲೀನ್ ಮಾಡ್ತಾನೆ ಇರ್ತೀವಿ, ಬಟ್ ಡೀಪ್ ಕ್ಲೀನ್ ಅಂದರೆ ನಾವು ಡೈಲಿ ಎಲ್ಲನೂ ಮಾಡೋಕ್ಕಾಗಲ್ಲ. ಸೊ ಈಗ ಇನ್ನೇನು ಮಂತ್ ಎಂಡ್ ಬರ್ತಾಯಿದೆ, 24th ನಿನ್ನೆ. ಇನ್ನೇನೆಲ್ಲ ಖಾಲಿ ಆಗ್ತಾ ಬಂದಿತ್ತು. ಸೊ ಇವಾಗಲೇ ಕ್ಲೀನ್ ಮಾಡ್ಕೊಂಡೆ. ಆಮೇಲಿಂದ ಐಟಮ್ಸ್ ಎಲ್ಲ ತರಿಸಿದಾದ್ಮೇಲೆ ಎಲ್ಲ ಹಾಕಿರ್ತೀವಿ, ಮತ್ತು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈಗ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಫುಲ್ಫಿಲ್. ಅಂದರೆ ಏನಾದರೂ ತರಿಸಿದ್ರೆ ಅದು ಇದು ಗ್ರಾಸರೀಸು ಮತ್ತು ಕಾಳುಗಳು ಅವೆಲ್ಲ ಪೌಡರ್ಸು ಅವೆಲ್ಲ ತರಿಸಿದ್ರೆ ಬಾಕ್ಸ್ ನೀಟಾಗಿದ್ದರೆ ಅದಕ್ಕೆಲ್ಲ ಜೋಡಿಸ್ಕೋಬೋದು ಅಂತೇಳಿ ಇವಾಗಲೇ ಎಲ್ಲ ಖಾಲಿ ಆದಮೇಲೆ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಅಂದರೆ ಇಟ್ ಮೀನ್ಸ್ ಧೂಳು ಜಾಸ್ತಿ ಬಂದಿರಲ್ಲ. ಆವಾಗ ತುಂಬ ಜಿರಳೆ ಎಲ್ಲ ಆಗಿತ್ತು. ಆವಾಗ ಒಂದ್ಸಲ ಅರ್ಬನ್ ಕಂಪ್ನಿ ಕಡೆಯಿಂದ ಎಲ್ಲ ಸ್ಪ್ರೇ ಮಾಡಿಸಿದಾಗ ಒಂದ್ಸಲ ಕ್ಲೀನ್ ಮಾಡಿದ್ವಿ. ಅಂದರೆ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ, ಎಲ್ಲ ಮೀನ್ಸ್ ಮೇಲೆಲ್ಲ ಧೂಳೆಲ್ಲ ಹೊಡ್ಕೊಂಡು ಅದೆಲ್ಲ ಉಜ್ಕೊಂಡು ಅದೆಲ್ಲ ಕ್ಲೀನ್ ಮಾಡಿದ್ವಿ. ಬಟ್ ಪಾತ್ರೆ ಇನ್ನೇನು 2 ತಿಂಗಳು ಮುಂಚೆ ತೊಳೆದಿದ್ವಲ್ಲ. ಅರ್ಬನ್ ಕಂಪ್ನೀರು ಬಂದು ಆಲ್ಮೋಸ್ಟ್ 1.5 ತಿಂಗಳಾಗಿದೆ ಅಷ್ಟೇ.
ಆವಾಗ ಒಟ್ಟು 2 ಸಲ ಕ್ಲೀನ್ ಮಾಡಿದ್ದೀವಿ 3 ತಿಂಗಳಲ್ಲಿ. ಮತ್ತು ಇವಾಗ ಒಂದ್ಸಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಮತ್ತು ನಂದು ಎಕ್ಸಾಮು ರಿಸಲ್ಟ್ ಎಲ್ಲ ಬಂತು ಅಂತಾಯಿತು ಅಂತಂದರೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಸಂಡೇ ಎಲ್ಲ ಮಾಡ್ಕೋಬೋದು, ಬಟ್ ಇಷ್ಟೊಂದು ಡೀಪಾಗಿ ಇಷ್ಟೊಂದು ಇಂಟ್ರೆಸ್ಟಿಂದ ಮಾಡೋಕ್ಕಲ್ಲ. ಯಾಕಂತಂದರೆ ಆವಾಗ ತರಾತುರಿಯಲ್ಲಿ ಇರ್ತೀವಿ, ಅದಕ್ಕೋಸ್ಕರ ಮದುವೆ ಬೇರೆ ಹತ್ರ ಬರ್ತಾಯಿದೆ. ಇವಾಗ ಫ್ರೀಯಾಗಿದ್ದಾಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ದೊಡ್ಡ ಟ್ರೈಪಾಡ್ ಇಲ್ಲ, ಸೆಲ್ಫಿ ಸ್ಟಿಕ್ಕಲ್ಲೇ ಒಂದು ಆ್ಯಂಗಲ್ಸು ಈ ಥರ ಕಾಣಿಸ್ತಾಯಿದೆ. ಬಟ್ ಅಷ್ಟೊಂದು ನನಗೂ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಬರೋದಿಲ್ಲ. ಇದೆಲ್ಲ ಆಯಿತು. ತುಂಬ ಟೈಮೇ ತೊಗೊಳ್ತು. ಒಂದು 5ರಿಂದ 6 ಗಂಟೆ ತಗೊಂಡಿದೆ. ಅಂದರೆ ಎಲ್ಲ ಏನಾಗಿದೆ ಅಂತಂದರೆ, ಇದು ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ ಅದೆಲ್ಲ ಅದ್ರ ಪಕ್ಕನೇ ಇದೆ ಒಂದು ಅಂದರೆ ಕಾರ್ನ ಇದನ್ನು ಶೆಲ್ಪ್ ಇಟ್ಟಿದ್ದಾರೆ. ಆ ಶೆಲ್ಪ್ ಇಟ್ಟಿರೋದ್ರಿಂದ ಅಲ್ಲೇ ಶೆಲ್ಪ್ ಇಟ್ಟಿರೋದ್ರಿಂದ ಏನಾಗುತ್ತೆ ಅಂತಂದರೆ ಒಗ್ಗರಣೆ ಆನ್ ಮಾಡಿಕೊಂಡು ಕೂಡ ಆಗ್ತಂಗೆಲ್ಲ ಎಣ್ಣೆ ಅಂಶ ಕೂತ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇದೆಲ್ಲ ನೋಡಿ ಎಷ್ಟು ಗಲೀಜಾಗಿದೆ. ಅದೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಆ್ಯಕ್ಚುಲಿ ಸಾಂಬಾರು ಪೌಡರು ಎಲ್ಲ ಖಾರದ ಪುಡಿ ಎಲ್ಲ ಖಾಲಿಯಾಗಿದೆ. ಸೊ ಎಲ್ಲ ಕೂಡ ಮಾಡಿಸ್ಕೋಬೇಕು, ಎಲ್ಲ ಮಾಡ್ಕೋಬೇಕು ಈ ಮಂತಲ್ಲಿ. ಅದೆಲ್ಲ ಮಾಡಿಟ್ಕೊಂಡ್ರೆ ಸ್ವಲ್ಪ ಇದೆ ಅಷ್ಟೇ. ಅದಕ್ಕೋಸ್ಕರ ಎಲ್ಲ ತೆಗೆದಿಟ್ಟು ಎಲ್ಲ ನೀಟಾಗಿ ತೊಳೆಯೋಣ ಅಂತ ಎಲ್ಲ ತರಿಸಿ ಫಿಲ್ ಮಾಡ್ಕೋಬೇಕು. ತರಿಸ್ಬೇಕಾದ್ರೆ ಈಗ ನಾನು ಹಿಂಗೆ ಮಾಡಬೇಕಾದ್ರೆ ನನ್ನ ಟ್ಯಾಬ್ ಚಾರ್ಜರು ಕೂಡ ಮುಗಿತಾ ಇತ್ತು. ಯಾಕಂತಂದರೆ ಒಂದ್ಸಲಿ ನೋಡಿದ್ದೆ, ಬಟ್ ನೆನ್ನೆ ಸ್ವಲ್ಪ ಸೋಂಬೇರಿತನ ಇತ್ತು. ಆಮೇಲಿಂದ ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಒಂದಾದರೂ ನಾನು ಮಾಡ್ತೀನಿ. ಅಂದರೆ ಫುಲ್ಲು ಕೆಲವೊಂದು ಜಾಸ್ತಿ ಅಂದರೆ ನಮ್ಮ ಸ್ಟ್ರೆಂತ್ಗಿಂತ ಜಾಸ್ತಿ ನಾನು ಗೋಲ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಅರ್ಧನಾದರೂ ಮಾಡ್ತೀನಿ. ಯಾಕಂದರೆ ಈ ಅಡುಗೆ ಮನೆ ಕ್ಲೀನ್ ಮಾಡಿ ಮತ್ತು ಹಾಲು ಎಲ್ಲ ಕ್ಲೀನ್ ಮಾಡಿ ಮತ್ತು ಬಟ್ಟೆ ಕೂಡ ನಾನು ಎಲ್ಲ ಕೂಡ ಬೆಡ್ಶೀಟ್ಸ್ ಎಲ್ಲನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಎಲ್ಲ ಕ್ಲೀನ್ ಮಾಡೋಣ ಅಂತ ಇವತ್ತು ಹಾಲು ಕ್ಲೀನ್ ಮಾಡೋಣ. ಮತ್ತು ಮಧ್ಯದಲ್ಲಿ ಇದು ಸ್ಪೋಕನ್ ಇಂಗ್ಲೀಷ್ ಪ್ರಾಕ್ಟೀಸ್ ಕೂಡ ಮಾಡ್ತೀನಿ. ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಆಗಿದ್ದೀನಿ. ಸೊ ಅದಕ್ಕೂ ಕೂಡ ಒಂದು 2-3 ಗಂಟೆ ನಾನು ಟೈಮ್ ಕೊಡ್ತೀನಿ. ಮತ್ತು ಇಂಗ್ಲೀಷ್ ಕಂಟೆಂಟೇ ನಾನು ಜಾಸ್ತಿ ನೋಡೋದು. ಕನ್ನಡ ಕಂಟೆಂಟು ಅಂದರೆ ಈ ಕೆಲಸ ಮಾಡ್ಬೇಕಾದ್ರೆ ನಾನು ನೋಡ್ತೀನಿ. ಈಗ ಇದು ನಮ್ಮ ಮ್ಯಾನಿಫೆಸ್ಟೇಷನ್ ನೆನ್ನೆ ಬರದೇ ಇಲ್ಲ. ಇವತ್ತು ಅದೆಲ್ಲ ಕಂಪ್ಲೀಟ್ ಮಾಡಿ ಬರೀಬೇಕು. ನನಗೆ ಮಧ್ಯಾಹ್ನ ಸಂಜೆ ಮತ್ತು ರಾತ್ರಿ ಎಲ್ಲ ಬರೆದಿರ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಅದು ಇದು ಮಾಡ್ತಾ ಇರ್ತೀನಲ್ಲ, ನಾನು ಹಿಂಗೆ ಅದೇ ನೆನಪಲ್ಲಿ ಇಟ್ಕೊಂಡು ಬರೆಯೋಕ್ಕಾಗೋದಿಲ್ಲ. ನಾನು ಇನ್ನೂ ಗ್ರಾಮರು ಹೆಲ್ದಿಸೋದು ಮಿಸ್ ಮಾಡಿದ್ದೀನಿ. ಅಂತಂದರೆ ಲೈಕ್ 5 ಕಾನ್ವರ್ಜೇಷನ್ ಪ್ರಾಕ್ಟೀಸ್ ಮಾಡೋದು, ಅದನ್ನು ಕೂಡ ಡೀಪಾಗಿ ನೋಡಿ ಇದೆಲ್ಲ ಎಣ್ಣೆ ಆಗಿತ್ತು. ಅದನ್ನು ಕೂಡ ಈಗ ಫಸ್ಟ್ ಅದನ್ನು ಮುಗಿಸಿಬಿಟ್ಟು ಆಮೇಲಿಂದ ಒಂದು ಸ್ವಲ್ಪ ಸ್ಕಿನ್ ಕೇರು ಹೇರ್ ಕೇರು ಮಾಡಿಕೊಂಡು ನಾನು ಇದನ್ನು ಸ್ಟಾರ್ಟ್ ಮಾಡೋಣ ಅಂತ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಸ್ವಲ್ಪ ಅದೊಂದು ಬ್ಲಾಗ್ ಹಾಕೋದು ಮತ್ತು ಅಡುಗೆದು ಒಂದು ಸ್ವಲ್ಪ ಮಾಡಿದ್ದು ರೆಸಿಪೀಸ್ ಶೇರ್ ಮಾಡೋಣ ಅಂತ. ಇವತ್ತು ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿಲ್ಲ. ನಾರ್ಮಲಾಗಿ ಹಾಲೆ ಎಲ್ಲ ತೋರಿಸಿದ್ದೀನಿ. ಏನಾದರೂ ಡಿಫ್ರೆಂಟ್ ಮಾಡ್ತಾಯಿದ್ರೆ ಮೀನ್ಸ್ ತೋರಿಸಿರೋದೇ ತೋರಿಸ್ಬಾರ್ದಲ್ಲ, ಆ ಡಿಫ್ರೆಂಟಾಗಿ ಮಾಡ್ತಿರೋದನ್ನ ತೋರಿಸೋಣ ಅಂತ ಹೇಳಿ ಅದನ್ನು ಎಲ್ಲ ನೋಡಿ ನೀಟಾಗಿ ಉಜ್ಜುತ್ತಾ ಇದ್ದೀನಿ. ನಿಮಗೆ ಫಾಸ್ಟಾಗಿ ತೋರಿಸಿದೆ, ಬಟ್ ಇನ್ನು ನನಗೆ ತುಂಬ ಗಂಟೆಗಟ್ಟಲೆ ಉಜ್ಜಿದ್ದೀನಿ ಅದನ್ನು. ಅಂದರೆ ಅಂಟಿರುತ್ತಲ್ಲ ಅದು ಬೇಗ ಹೋಗೋದಿಲ್ಲ. ಒಂದ್ಸಲಿ ಬಿಸಿನೀರೆಲ್ಲ ಬಿಟ್ಟು ವಿಮ್ ಹಾಕಿ ನೆನೆ ಹಾಕಿದ್ದೆ, ಆದರೂ ಕೂಡ ಅದು ನೀಟಾಗಿ ಹೋಗ್ತಿರಲಿಲ್ಲ. ಅದಕ್ಕೆ ಎಲ್ಲ ತೊಳೆದು ನೀರು ಎಲ್ಲ ಇಟ್ಟಿದ್ದೀನಿ. ಯಾವುದು ಕೂಡ ಬಾಕ್ಸ್ ಕೆಳಗಡೆ ಅಂದರೆ ರಾಗಿ ಹಿಟ್ಟು ಮತ್ತು ಬೇಳೆ ಅಕ್ಕಿ ಅವೆಲ್ಲ ಮಾಡ್ಬೇಕಾರೆಲ್ಲ ಒಂದ್ಸಲ ತೊಳೆದಿರ್ತೀವಿ. ಬಟ್ ಆದರೂ ಮೇಲೆ ಮುಚ್ಚಳ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದು ಒರೆಸ್ಬಿಟ್ಟು, ಅಂದರೆ ಒರೆಸಿ ನೀರಿನ ಅಂಶ ಇಲ್ದಲೆ ನೀಟಾಗಿ ಒಳ್ಳೆ ಬಟ್ಟೆಯಿಂದ ಒರೆಸಿ ಇಟ್ಟಿದ್ದೀನಿ. ಸೊ ಆ ಥರ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಸೊ ಇವಾಗ ಹಾಲೆಲ್ಲ ಸ್ವಲ್ಪ ತುಂಬ ಗಲೀಜಾಗಿದೆ. ಅದೇ ಸ್ವಲ್ಪ ಇಂಗ್ಲೀಷಿಂದು ಮತ್ತು ಅದು ಮ್ಯಾನಿಫೆಸ್ಟೇಷನ್ದು ಇವತ್ತೆಲ್ಲ ಈಗೆಲ್ಲ ಕಂಪ್ಲೀಟ್ ಮಾಡಿ ಅದೇ
11:35 ಆಗಿದೆ. ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿ, ಸ್ವಲ್ಪ ಬಟ್ಟೆ ಇದ್ದಾವೆ ಕಾಲಿಸ್ಕೊಳ್ಳೋದೆಲ್ಲ ಹಾಕಿದ್ದೆ. ನಮ್ಮ ನಾಯಿ ಇದ್ದಾವಲ್ಲ ಅದೆಲ್ಲ ಏನಾದ್ರು ಗಲೀಜು ಮಾಡಿದ್ರೆ ಕಾಲು ಒರೆಸ್ಕೊಳ್ಳೋದ್ರಲ್ಲೇ ಇದು ಮಾಡ್ತಿರ್ತಾರೆ. ನಾನು ಅದನ್ನು ಯಾವಾಗಲೂ ಒಗ್ಯಕ್ಕೆ ಹಾಕ್ತಾನೇ ಇರ್ತೀನಿ 2 ದಿವಸಕ್ಕೆ ಒಂದ್ಸಲಿ. ಅದೇ ತುಂಬ ಒಂದು ಎಷ್ಟು 12 14 ಇದ್ದಾವೆ, ಒಂದು 12ರಿಂದ 13 ಇದ್ದಾವೆ. ಒಂದು ಸೆಟ್ ಆಗ್ತಿದ್ದಂಗೆ ಇನ್ನೊಂದು ಸೆಟ್. ಸೊ ಆ ಥರ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ನಮ್ಮ ಚೆರಿ ಮಾತ್ರ ಹೊರಗಡೆ ಹೋಗ್ತಾಳೆ, ಇನ್ನು ಚಿಕ್ಕ ಮರಿ ಒಳಗಡೆ ಅವಳೆ ಹೊರಗಡೆ ಬಿಟ್ಟು ಅವಳು ಹೋಗ್ತಾಳೆ. ಸೊ ಇದೆಲ್ಲ ಆದಮೇಲೆ ನಾನು ಇವತ್ತು ಎಲ್ಲ ಒಂದು ಸ್ವಲ್ಪ ನೀಟಾಗಿ ಯಾವುದು ಬಟ್ಟೆ ಇಲ್ದಂಗೆ ಎಲ್ಲ ನೀಟಾಗಿ ಧೂಳೆಲ್ಲ ಕ್ಲೀನ್ ಮಾಡ್ಕೊಂಡು ನಾಳೆ ಜಸ್ಟು ನೆಲ ಒರೆಸ್ಬಿಟ್ಟು ದೇವ್ರ ಪೂಜೆ, ದೇವ್ರ ಮನೆ ಕ್ಲೀನ್ ಮಾಡೋದು ಅಷ್ಟೇ. ಸೊ ಅದಕ್ಕೆ ಇವತ್ತೇ ಎಲ್ಲ ಮಾಡ್ಕೊಬಿಟ್ಟು ಮತ್ತು ಬಟ್ಟೆ ಕೂಡ ಯಾವುದೂ ಬಿಡೋದಿಲ್ಲ. ಸೊ ನಾನು ಆ ಥರ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಏನೋ ಗೊತ್ತಿಲ್ಲ, ಅದು ಏನೋ ನನಗೆ ಕ್ಲೀನ್ ಮಾಡಿದಾಗೆಲ್ಲ ಮತ್ತೆ ಕ್ಲೀನಾಗಿ ಇರಲ್ಲ. ಅಂದರೆ ಒಂದ್ಸರಿ ನೀಟಾಗಿ ಒರೆಸಿದ್ರೆ ನನಗೆ ಆ ಥರ ಸಮಾಧಾನ. ಸೊ ಇವೆಲ್ಲ ಕ್ಲೀನ್ ಮಾಡಬೇಕು. ಬಾಯ್. ನೋಡಿ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಇನ್ನೊಂದು ನಾನು ಮದುವೆ ಆದಮೇಲೆ 2 ಡಬ್ಬೆ ತೊಗೊಂಬಂದಿದ್ದು. ಅದರಲ್ಲಿ ಚೆರಿ ಮತ್ತು ಬೆರಿ ಅಂತ ಇಟ್ಟಿದ್ದೆ, ಮೀನ್ಸ್ ಸ್ಟ್ರಾಬೆರಿನ ಬೆರಿ ಅಂತ ಇಟ್ಟಿದ್ದೆ. ಆ್ಯಕ್ಚುಲಿ ಅವಳಂದರೆ ನಂಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ತುಂಬ ಇಷ್ಟ. ಈಗ ಇದ್ದಾವಲ್ಲ 2 ಡಬ್ಬೆಗಳಿಗಿಂತ ಅವಳಂದರೆ ನನಗೆ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಅವಳಿದ್ದಾಗ ಡೈಲಿ ಬ್ಲಾಗ್ ಏನು ಮಾಡ್ತಿದ್ದಿಲ್ಲ, ಜಸ್ಟ್ 1-2 ಅಡುಗೆವು ಏನಾದರೂ ಒಂದು ಸ್ವಲ್ಪ ಕಂಟೆಂಟ್ ಹಾಕಿದ್ದೀನಿ ಅಷ್ಟೇ. ಯಾಕಂತಂದರೆ ಆ ಮನೆ ಚೆನ್ನಾಗಿತ್ತು, ಬಟ್ ಒಂಥರ ಹಳೆಯ ಥರ ಇತ್ತಲ್ಲ, ಮತ್ತು ಹೊಸ್ದಾಗಿ ಮದುವೆ ಆಗಿದ್ದು ಅದೆಲ್ಲ ಅಷ್ಟು ಇಷ್ಟ ಆಗಿರಲಿಲ್ಲ. ಅದಕ್ಕೋಸ್ಕರ ಮಾಡಿರಲಿಲ್ಲ. ಕೆಲವೊಂದು ಲಾಲ್ಬಾಗ್ ವೀಡಿಯೋಸ್ ಏನೋ ಹಾಕಿದ್ದೀನಿ ಅಷ್ಟೇ. ಈಗ ಲಾಲ್ಬಾಗ್ ಹತ್ರ ಅಂದರೆ ಜಯನಗರಲ್ಲಿ ಇದ್ದಾಗ ಈಗ ಮನೆಯೆಲ್ಲ ಚೇಂಜ್ ಆಗಿದೆ. ಇದೊಂದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಮತ್ತು ಅವಳು ಗೊತ್ತಿಲ್ಲ ಏನಾಯಿತು, ಏನು ಪ್ರಾಬ್ಲಮ್ಮು ಅಂತ ಎಲ್ಲ ಹಾಸ್ಪಿಟಲ್ಗೂ ಕೂಡ ತೋರಿಸಿದ್ವಿ. ಊಟನೇ ಮಾಡ್ತಿರ್ಲಿಲ್ಲ ಅವಳು, ತುಂಬ ಇದು ಮಾಡೋಳು, ಮಣ್ಣು ತಿಂತಾಯಿದ್ಲು. ಬಟ್ ಅದನ್ನು ತಿಂದಂಗೆ ನಾನು ಓದ್ಕೋಬೇಕಾದ್ರೆ ನಾನು ಅಲ್ಲೇ ಇರ್ತಿದ್ದೆ. ಬಟ್ ಆದರೂ ನೋಡ್ಕೊಂಡ್ರು ಕೂಡ ಅವಳು ಸತ್ತೋಗ್ಬಿಟ್ಲು. ತುಂಬ ಬೇಜಾರಾಯಿತು. ಅದಕ್ಕೋಸ್ಕರ ಮೆಮೊರೀಸ್ಗಾದರೂ ಈ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ನಾನು ಮಧ್ಯ ಬೆಕ್ಕು ಮತ್ತು ನಾಯಿದೆಲ್ಲ ಶೂಟ್ ಮಾಡ್ತಾಯಿರ್ತೀನಿ. ನಿಮಗೂ ಇಷ್ಟ ಆಗ್ಬೋದು ಅಂತ ಗೊತ್ತಿಲ್ಲ, ಪ್ರಾಣಿ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಅಂತ. ತುಂಬ ಆಟ ಆಡ್ತಿರ್ತವೆ, ಅವನ್ನೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ. ಕೆಲವೊಂದು ಇನ್ನೂ ಹಳೆಯದು ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿರೋದು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಯಾವುದಾದ್ರು ಮಧ್ಯದಲ್ಲಿ. ಬಟ್ ಇದು ಅಡುಗೆ ಮನೆ ಮಾತ್ರ ತುಂಬ ಕ್ಲೀನಿಂಗ್ ಹಿಡಿಯಿತು. ಸೊ ಈಗ ಅಲ್ಲೆಲ್ಲ ಕ್ಲೀನ್ ಮಾಡಿ ರೂಮ್ಸ್ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಅಂದರೆ ನಮ್ಮ ರೂಮು ಎಲ್ಲ ಧೂಳೆಲ್ಲ ಇದು ಮಾಡಿದ್ದೀನಿ. ಬಟ್ ಈಗ ಹಾಲಲ್ಲಿ ಸ್ವಲ್ಪ ಗಲೀಜಾಗಿರೋ ಥರ ಇತ್ತು. ನೋಡಿ ಈ ಥರ ಇತ್ತು. ಮಧ್ಯದಲ್ಲಿ ಚಾರ್ಜರ್ ನಾವು ಫುಲ್ಲೆಲ್ಲ ಕ್ಲೀನ್ ಮಾಡಿರೋದು ತೋರಿಸಿಲ್ಲ, ಕೆಲವೊಂದು ಜೋಡಿಸಿರೋದೆಲ್ಲ ತೋರಿಸಿಲ್ಲ. ಬಟ್ ಇದನ್ನು ಕ್ಲೀನ್ ಮಾಡ್ಕೊಂಡಿರೋದು ಅಂದರೆ ಚಾರ್ಜ್ ಎಲ್ಲ ಇರ್ತಿರ್ಲಿಲ್ಲ. ಏನಂತಂದರೆ ಗಂಟೆಗಟ್ಟಲೆ ಕ್ಯಾಮ್ರಾ ಆನಲ್ಲೇ ಇರುತ್ತೆ. ನಾವು ಇದೆಲ್ಲ ಮಾಡ್ಬೇಕಾದ್ರೆ ಇವಾಗ ನಿಮಗೆ ಒಂದು ಸ್ವಲ್ಪ 5 ಮಿನಿಟ್ಸ್ ಇದ್ರಲ್ಲಿ ತೋರಿಸ್ಬಿಡ್ತೀವಿ ಸ್ಪೀಡ್ ಮಾಡಿಬಿಟ್ಟು. ಬಟ್ ಇದು 2 ಗಂಟೆ 3 ಗಂಟೆಯಲ್ಲೂ ರೆಕಾರ್ಡಿಂಗಲ್ಲಿ ಇರುತ್ತೆ. ಸೊ ಚಾರ್ಜಿಂಗ್ ಎಲ್ಲ ಇರೋದಿಲ್ಲ. 100% ಮಾಡಿದ್ರು ಖಾಲಿ ಆಗ್ತಾನೆ ಇರುತ್ತೆ. ಎಡಿಟಿಂಗು ಅವೆಲ್ಲ ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಒಂದೇ ಮೊಬೈಲೆಲ್ಲ, ಅದಕ್ಕೆ ಚಾರ್ಜಿಂಗ್ ಎಲ್ಲ ಕಡಿಮೆ ಇರುತ್ತೆ. ಬಟ್ ನಾರ್ಮಲಾಗಿ ವೀಡಿಯೋಸ್ ಏನು ಮಾಡಲಿಲ್ಲ ಅಂತಂದರೆ ಚಾರ್ಜಿಂಗ್ ಕೆಪಾಸಿಟಿ 2 ಡೇಸು 3 ಡೇಸು ಎಲ್ಲ ಬರುತ್ತೆ ನನ್ನ ಫೋನಲ್ಲಿ. ಆ್ಯಕ್ಚುಲಿ ಇದು ರೀಸೆಂಟಾಗಿ ತೊಗೊಂಡಿರೋದಲ್ಲ, ಒಂದೂವರೆ ವರ್ಷ ಆಗಿದೆ ಅಷ್ಟೇ. ಒಂದೂವರೆ ವರ್ಷನೂ ಆಗಿಲ್ಲ, 1 ವರ್ಷ ಆಗಿದೆ. ಬಟ್ ಒಂದಿಷ್ಟು ಸ್ಕ್ರ್ಯಾಚ್ ಮಾಡಿಲ್ಲ ಇದುವರೆಗೂ. ಅಷ್ಟು ಚೆನ್ನಾಗಿ ನನಗೆ ನನ್ನ ಫೋನು ಮತ್ತು ನನ್ನ ಟ್ಯಾಬ್ ಅಂತಂದರೆ
ಮತ್ತು ನನ್ನ ವಸ್ತುಗಳು ಈಗ ಅಂತೂ ತುಂಬ ಜೋಪಾನ ಮಾಡ್ತೀನಿ. ಮುಂಚೆ ಅಷ್ಟೊಂದು ಜೋಪಾನ ಮಾಡ್ತಿರಲಿಲ್ಲ. ಇವಾಗ ಯಾವ್ದು ಕಳೆದ್ರೂ ಕೂಡ ನನಗೆ ಇಷ್ಟ ಆಗೋದಿಲ್ಲ. ಅಂದರೆ ಯಾವುದಕ್ಕೂ ಕೂಡ ಏನೂ ಆಗಬಾರ್ದು ಅಷ್ಟು ಕೇರ್ ಮಾಡ್ತೀನಿ. ಬಟ್ ಎಲ್ಲಾದರೂ ಇಕ್ಕಿರ್ತೀನಿ ಮನೇಲಿ ಅಷ್ಟೇ. ಬಟ್ ಬೇರೆ ಕಡೆ ತಗೊಂಡೋದಾಗ ನಾನು ಎಲ್ಲಂದ್ರಲ್ಲೇ ಇಡಲ್ಲ. ಈಗ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಮತ್ತು ಅಡುಗೆನೂ ಕೂಡ ಮಾಡಿರಲಿಲ್ಲ, 10 ಗಂಟೆ ಆಗಿತ್ತು. ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ತಗೊಳ್ತು. ಅದಕ್ಕೆ ನೋಡಿ, ಇದು ನೋಡ್ತಾ ಇದ್ನ ಎಲ್ಲ ಕ್ಲೀನ್ ಆಯಿತು. ಮತ್ತು ರಸಮ್ ಮತ್ತು ಅನ್ನ ಮಾಡಿದೆ. ರಸಮ್ ಅದೆಲ್ಲ ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ, ಅಲ್ಲಿಗೆ ತುಂಬ ಟಯರ್ಡ್ ಆಗಿತ್ತು. ಬಟ್ ಅಡುಗೆ ಮಾಡಬೇಕಲ್ಲ ಅಂತೇಳಿ ರಸಮ ಸ್ವಲ್ಪ ಅನ್ನಕ್ಕಿಟ್ಟಿದ್ದೆ ಅಷ್ಟೇ. ಸೊ ಇಷ್ಟು ಮಾಡೋ ಅಷ್ಟೊತ್ತಿಗೆ 10:30 ಆಗಿತ್ತು. ನಾವು ಊಟ ಮಾಡಿದ್ದು 11 ಗಂಟೆಗೆ ಎಲ್ಲ ಟೈಮ್ ಆಯಿತು. ಮತ್ತು ಚಪಾತಿ ಮಾಡೋಕ್ಕೂ ಕೂಡ ಆಗಲಿಲ್ಲ, ಯಾಕಂತಂದರೆ ಇದು ಕ್ಲೀನಿಂಗೇ ಜಾಸ್ತಿ ಹೊತ್ತಾಯ್ತಲ್ಲ, ಅದಕ್ಕೋಸ್ಕರ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಆ್ಯಕ್ಚುಲಿ CA ರಿಸಲ್ಟ್ ವೆಯ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಮನೆ ಕೆಲಸನೇ ನನಗೇನು ಅಷ್ಟು ಇದು ಅನಿಸಲ್ಲ. ಬಟ್ ನಾನು ಸ್ಪೋಕನ್ ಇಂಗ್ಲೀಷು ಪ್ರಾಕ್ಟೀಸ್ ಮಾಡೋದ್ರಿಂದ ಅದಕ್ಕೂ ಟೈಮ್ ಕೊಡಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.